ಗ್ಲೌಸ್ ಹಾಕೋತಾ ಇದೆಯಾ? ಫ್ರೀಸಿಂಗ್ ಕೋಲ್ಡ್ ಇದೆನಾ ಹೊರಗಡೆ ಕಂದಮ್ಮ? ಸರಿ ಗುಡ್ಡು, ಹೊರಗಡೆ ತುಂಬ ಚಳಿಗಿದೆನಾ? ಗ್ಲೌಸ್ ಹಾಕೋತಾ ಇದೆ ಕಂದ. ಸ್ಕೂಲಿಗೆ ಎಷ್ಟೊಂದು ದಿನ ಆದ್ಮೇಲೆ ಹೋಗ್ತಾ ಇದೆಯಲ್ಲ ಸರಿ ನೀನು? ಹೌದಲ್ಲ? ಕಿವಿ ಮುಚ್ಕೊಳಪ್ಪ, ಕಿವಿ ಮುಚ್ಕೊಳ್ಳೋ ಥರ ಹಾಕೋ ಟೋಪಿನ. ಸರಿ ಸರಿ, ಬಾಯ್ ಚೆರಿ. ಹ್ಯಾವ್ ಎ ಗುಡ್ ಡೇ. ಪಾಪ ಚರಿ, ತುಂಬ ಚಳಿ ಇದೆ. ಅರ್ಲಿ ಮಾರ್ನಿಂಗು ಜಸ್ಟ್ 6:30 ಟೈಮಲ್ಲಿ ಹೋಗ್ತಾ ಇರೋದು ನೋಡೋಕ್ಕೆ ಒಂಥರ ಬೇಜಾರಂತ ಅನಿಸುತ್ತೆ, ಅಷ್ಟು ಚಳಿ ಇದೆ. ಎಷ್ಟು ಚಿಕ್ಕ ಮಗು. ಹಾಯ್. ಸೊ ಇವಾಗ ನಾನು ಬೆಳಗ್ಗೆನೇ ಎದ್ದು ಸ್ಕೂಲಿಗೆ ಎಲ್ಲ ರೆಡಿಯಾಗಿ ಬಂದು ಬೆಳಗ್ಗೆ ನಾನು ತಿಂಡಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ಆಲ್ರೆಡಿ ಚರಿನ ಸ್ಕೂಲ್ಗೆ ಬಿಡೋಕ್ಕೆ ಅವ್ರ ಪಪ್ಪ ಹೋಗಿದ್ದಾರೆ. ಸೊ ನಾನಿಲ್ಲಿ ಬೆಳಗ್ಗೆನೇ ಅಂದರೆ ರಾತ್ರಿಯೇ ಹಿಟ್ಟು ಕಲಸಿ ಇಟ್ಬಿಟ್ಟಿರ್ತೀನಿ, ಚಪಾತಿ ಹಿಟ್ಟನ್ನ. ಹಾಗೆ ಪಲ್ಯನೂ ರೆಡಿ ಮಾಡಿ ಇಟ್ಟಿರ್ತೀನಿ. ಜಸ್ಟ್ ಬೆಳಗ್ಗೆ ಎದ್ದು ಚಪಾತಿ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಹೋಗೋ ಥರ ಒಂದು 5 ಚಪಾತಿ ಮಾಡ್ತೀನಿ. ನನಗೆ ಬೆಳಗ್ಗೆ ಒಂದು ಸಾಕಾಗುತ್ತೆ ತಿನ್ನೋಕ್ಕೆ, ಯಾಕೆಂತಂದರೆ ನಮಗೆ ಬ್ರೇಕ್ಫಾಸ್ಟ್ ಸ್ಕೂಲಲ್ಲೇ ಇರುತ್ತೆ. ಸೊ ಅಲ್ಲಿ ನಾನು ಸ್ವಲ್ಪ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ತೀನಿ. ಇನ್ ಕೇಸ್ ಆ್ಯಂಡ್ ಊಟನೂ ನಮಗೆ ಸ್ಕೂಲಲ್ಲೇ ಇರುತ್ತೆ. ಬಟ್ ನನಗೆ ಕೆಲವೊಂದು ಸತಿ ಎಲ್ಲ ನಾನ್ ವೆಜ್ ಎಲ್ಲ ಇದ್ದಾಗ ನಾನು ತಿನ್ನಲ್ಲ. ಕೆಲವೊಂದು ಸತಿ ಅಂದರೆ ಗುರುವಾರ, ಸೋಮವಾರ ಈ ಥರ ಎಲ್ಲ ಇದ್ದಾಗ ನಾನು ತಿನ್ನೋದಿಲ್ಲ ಅಲ್ವಾ. ಸೊ ಹಾಗಾಗಿ ನನ್ನದೇ ಆದಂಥ ನಾನು ಬಾಕ್ಸ್ನ ಕ್ಯಾರಿ ಮಾಡ್ತೀನಿ. ಸೊ ಚಪಾತಿ ಪಲ್ಯ, ಕೆಲವೊಂದು ಸತಿ ವೆಜ್ ಇದ್ದಾಗ ಅಥವಾ ನಾನು ವೆಜ್ ಬಿಟ್ಟು ಬರೀ ಫ್ರೂಟ್ಸು, ವೆಜಿಟೇಬಲ್ಸ್ ಈ ಥರ ಎಲ್ಲ ಇದ್ದರೆ ನಾನು ಅದನ್ನು ಕೂಡ ಅಲ್ಲಿ ತಿನ್ನಬಹುದು. ಸೊ ಎಸ್, ನಾನು ಇಲ್ಲಿ ಅವತ್ತು ಪಲ್ಯ ಮಾಡ್ಕೊಂಡಿದ್ದೆ ನೆನಪಾಗ್ತಾ ಇಲ್ಲ ನನಗೆ. ಸುಮಾರು ದಿನ ಆಯಿತು, ನಿಮ್ಗೆ ಗೊತ್ತಿದೆ ನಾನು ವಿಡಿಯೋನೇ ಮಾಡಿಲ್ಲ ಎಷ್ಟೊಂದು ದಿನ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು, ನಾವು ಕೊಬ್ಬರೆಣ್ಣೆ ಯೂಸ್ ಮಾಡೋದು. ಚಳಿಗೆಲ್ಲ ಕೊಬ್ಬರೆಣ್ಣೆ ಗಟ್ಟಿಯಾಗಿ ಹೋಗ್ಬಿಟ್ಟಿದೆ, ಅಷ್ಟೊಂದು ಚಳಿಗಿದೆ. ಎಸ್, ನಾನು ಚಪಾತಿನ ಮಾಡಿಕೊಂಡು 3 ಬಾಕ್ಸಿಗೆ ಹಾಕ್ಕೊಂಡೆ. ಒಂದನ್ನು ಕಾರಲ್ಲೇ ಹೋಗ್ತಾ ತಿನ್ನೋಕ್ಕೆ, ಇನ್ನೆರಡು ನಾನು ಮಧ್ಯಾಹ್ನಕ್ಕೆ ತಿನ್ನೋಕ್ಕೆ, ಆ್ಯಂಡ್ ಇನ್ನು 2 ನಾನು ನನ್ನ ಹಸ್ಬೆಂಡ್ಗೆ ಬಾಕ್ಸ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಕ್ಕೆ ಅಂತ ಇಟ್ಟಿದ್ದೀನಿ. ಸೊ ನೋಡ್ತಾ ಇರ್ಬೋದು, ನನ್ನ ಹಸ್ಬೆಂಡ್ ಎಲ್ಲ ಗ್ಲೌಸ್ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ನಾನು ಸ್ವೆಟರ್ ಒಳಗಡೆ ಟೀ ಶರ್ಟು, ಮೇಲ್ ಸ್ವೆಟರ್, ಅದ್ರ ಮೇಲ್ಗಡೆ ಜಾಕೆಟ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ, ಅಷ್ಟು ಚಳಿ ಇತ್ತು. ಹಾಗೆ ಇಲ್ಲಿ ಆ್ಯಕ್ಟಿವಿಟೀಸಲ್ಲಿ ಮಕ್ಕಳಿಗೆ ಮಿಕ್ಸಿಂಗ್ ಆಫ್ ಕಲರ್ಸ್, 2 ಕಲರ್ನ ಮಿಕ್ಸ್ ಮಾಡಿದರೆ ಒಂದು ಯಾವ ಕಲರ್ ಬರುತ್ತೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಸೊ ಬ್ಲೂ ಮತ್ತು ರೆಡ್ನ ಮಿಕ್ಸ್ ಮಾಡಿದರೆ ಡಾರ್ಕ್ ಪರ್ಪಲ್ ಕಲರ್ ಬರುತ್ತೆ ಅನ್ನೋದನ್ನು ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಊಟ ಕೊಡು ಹಣಿ, ಊಟ ಕೊಡು ಹಣಿ, ಊಟ ಕೊಡು ಹಣಿ, ಊಟ ಕೊಡು ಹಣಿ, ಊಟ ಕೊಡು ಹಣಿ. ಇಬ್ರು ಸೇರಿಕೊಂಡು ಊಟ ಕೊಡು ಊಟ ಕೊಡು ಊಟ ಕೊಡು ಅಂತ ಕಾಡ್ತಾ ಇದ್ದಾರೆ. ಏನು ಊಟನೇ ಹಾಕಿಲ್ವೇನೋ ಅನ್ನೋ ಥರ. ಆ್ಯಂಡ್ ಚಳಿ ಇನ್ನೇನು ತುಂಬ ಮೈನಸ್ಸಿಗೆ ಹೋಗುತ್ತೆ, 0ಗೆ ಹೋಗುತ್ತೆ ಅನ್ನೋ ಮುಂಚೆ ಮಳೆ ಆಗಿತ್ತು. ಸೊ ಮಳೆಗೆ ಒಂದಿಷ್ಟು ಪ್ಲ್ಯಾಂಟ್ಸ್ಗಳನ್ನೆಲ್ಲ ಹೊರಗಿಟ್ಟು ಅದನ್ನೆಲ್ಲ ಒಳಗಡೆ ತೊಗೊಂಬಂದು ಇಡ್ತಾ ಇದ್ದೀನಿ. ಸೊ ತುಂಬ ಚಳಿಗೆ ಪ್ಲ್ಯಾಂಟ್ಸ್ಗಳು ಬೇಗ ಸತ್ತೋಗ್ಬಿಡ್ತವೆ. ಸೊ ಹಾಗಾಗಿ ಇಲ್ಲಿ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ, ಇನ್ನೇನು ಚಳಿ ಬರುತ್ತೆ ಅಂತ ಗೊತ್ತಾಗತ್ತಲ್ಲ, ಸೊ ಅದಕ್ಕಿಂತ ಮುಂಚೆನೇ ಪ್ಲ್ಯಾಂಟ್ಸ್ಗಳನ್ನೆಲ್ಲ ಮನೆ ಒಳಗೆ ತಂದು ಇಟ್ಕೋತೀವಿ. ಯಾವುದೇ ಪ್ಲ್ಯಾಂಟ್ ಬಿಡೋದಿಲ್ಲ. ಸೊ ಹಾಗೆ ನಾನು ತುಳಸಿನ, ನನ್ನ ಪ್ಲ್ಯಾಂಟ್ಸ್ಗಳನ್ನು ಕಾಪಾಡ್ಕೊಂಡು ಬಂದಿರೋದು. ಬಟ್ ಕೆಲವೊಂದು ಸತಿ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಪ್ಲ್ಯಾಂಟ್ಸ್ಗಳು ಉಳಿಯೋದಿಲ್ಲ ಅಷ್ಟೊಂದು ಚಳಿಗೆ, ಸೊ ಹೋಗ್ಬಿಡ್ತವೆ. ಇಲ್ಲಿ ನೋಡ್ತಾ ಇರ್ಬೋದು, ಹೆಸರು ಕಾಳು ನೆನೆ ಹಾಕಿದ್ದೆ, ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದ್ದಾವೆ. ತುಂಬ ಉದ್ದುದ್ದಕ್ಕೆ ತುಂಬಾ ಪ್ರೋಟೀನ್ ರಿಚ್ ಆಗಿರುತ್ತೆ ಇದು. ಸೊ ಹಾಗಾಗಿ ಇದ್ರದ್ದು ನಾನು ವಾರಕ್ಕೆ 1 ಸತಿನಾದರೂ ಒಂದು ಡಿಶ್ನ ನಾನು ಮಾಡಲೇಬೇಕು. ಸೊ ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಇದು ಮತ್ತು ಏನಾದರೂ ಒಂದು ಕಾಳು ಅಂತೂ ಇರುತ್ತೆ ವಾರಕ್ಕೆ, ಒಂದಿಷ್ಟು ವೆಜ್ಜಿ. ಸೊ ಆ ಥರ ಡಯಟ್ನ ಮೇಂಟೈನ್ ಮಾಡ್ತಾ ಇದ್ದೀವಿ.
ಒಂದಿಷ್ಟು ಮೊಳಕೆ ಬರೆಸಿರುವಂತಹ ಕಾಳನ್ನ ಸಲಾಡ್ಗೆ ಮಾಡ್ಕೊಳ್ತೀನಿ, ಒಂದಿಷ್ಟು ಸಾರು ಮಾಡ್ತೀನಿ, ಒಂದಿಷ್ಟು ಈ ಥರ ಪಲ್ಯ ಚಪಾತಿಗೆ ಚೆನ್ನಾಗಿ ಅನ್ಸುತ್ತೆ. ಸೊ ಈ ಥರ ಪಲ್ಯನ ಮಾಡ್ತೀನಿ. ಸೊ ವೆರೈಟೀಸ್ ಒಂದೇ ಥರ ಮಾಡಿದರೆ ಬೇಜಾರಾಗುತ್ತೆ. ಸೊ ಈ ಥರ ಡಿಫ್ರೆಂಟಾಗಿ ಮಾಡಿದರೆ ಸೊ ಡಿಫ್ರೆಂಟ್ ವೆರೈಟಿ ಥರನೂ ತಿಂದಂಗೆ ಅನಿಸುತ್ತೆ. ಸೊ ಹಾಗಾಗಿ ಇಲ್ಲೇನಿಲ್ಲ, ಜಸ್ಟ್ ಒಗ್ಗರಣೆ ಹಾಕ್ಬಿಟ್ಟು ಅದನ್ನು ಕಾಳುಗಳು ಹಾಕಿ ಚೆನ್ನಾಗಿ ಬಾಡಿಸಿ ಚೂರು ನೀರು ಹಾಕಿ ಬೇಯಿಸಿದ್ರೆ ಆಗುತ್ತೆ. ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇದು. ಹಾಗೆಯೇ ಇನ್ನೊಂದು ಕೂಡ ಮಾಡ್ತೀನಿ, ಮೊಳಕೆ ಬರೋಕ್ಕಿಂತ ಮುಂಚೆನೇ ಅದನ್ನು ಬೇಯಿಸ್ಬಿಟ್ಟು ಒಂದು ಸ್ವಲ್ಪ ಸಾಂಬಾರು ಥರ ಸ್ವಲ್ಪ ಗಟ್ಟಿಗೆ ಮಾಡ್ತೀನಿ. ಚಪಾತಿಗೆ ಅದಕ್ಕೆ ಮತ್ತು ರೊಟ್ಟಿಗೂ ಚೆನ್ನಾಗಿರುತ್ತೆ. ಬಟ್ ಇದು ಬಂದು ಮೊಳಕೆ ಬಂದಿರೋದ್ರಿಂದ ಜಸ್ಟ್ ಹಾಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ಕೂಲಿಂದ ಬಂದುಬಿಟ್ಟು ಇವಾಗ ಹಾಗೆ ಕುತ್ಕೊಂಡಿದ್ದೆ. ನಾನು ಸ್ಕೂಲಲ್ಲಿ ನಮ್ಮ ಮಕ್ಕಳಿಗೆ, ಅಂದರೆ ಸ್ಕೂಲಲ್ಲಿರುವಂತಹ ಮಕ್ಕಳಿಗೆ ನಾವು ಪೇಂಟ್ನ ಮಾಡಿಸ್ಬೇಕಾದ್ರೆ ಒಂದಿಷ್ಟು ಸ್ಟಿಕ್ಸ್ಗಳನ್ನು ಯೂಸ್ ಮಾಡ್ತೀವಿ. ಅದು ನನಗೆ ತುಂಬಾ ಇಷ್ಟ ಆಯಿತು. ಅದು ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಪೇಂಟ್ ಥರನೇ ಹತ್ತುತ್ತೆ, ಬಟ್ ಅದು ಸ್ಟಿಕ್ ಫಾರ್ಮಲ್ಲಿರುತ್ತೆ. ಸೊ ಹಾಗಾಗಿ ನಾನು ಚರಿಗೂ ಇರಲಿ, ಚರಿಗೆ ಪೇಂಟಿಂಗ್ ಎಲ್ಲ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಅವಳಿಗೂ ತರಿಸಿದ್ದೀನಿ. ಸೌಂಡ್ ಇಗ್ನೋರ್ ಮಾಡಿ, ಅದು ಹೀಟರ್ದು. ಸೊ ಇಲ್ಲಿ ಹೀಟರ್ ಇದೆ, ಚಳಿಯಿಂದ ಚಳಿ ಇದೆ. ಓ ಮೈ ಗಾಡ್, ತುಂಬಾ ಫ್ರೀಸಿಂಗ್ ಕೋಲ್ಡು. ಹೋಮ್ಲೆಸ್ ಪೀಪಲ್ ಎಲ್ಲ ಸತ್ತೋಗಿದ್ದಾರೆ, ಒಂದಿಷ್ಟು ಜನ, ಒಂದೊಬ್ಬರು ಇಬ್ಬರು ಸತ್ತೋಗಿದ್ದಾರೆ. ಅಷ್ಟು ಕೋಲ್ಡ್ ಇದೆ ಈಗ. ಬರೀ ಕೋಲ್ಡ್ ಅಷ್ಟೇ ಅಲ್ಲ, ಗಾಳಿ ಬೀಸೋದ್ರಿಂದ ಅದು ಇನ್ನೂ ವರ್ಸ್ಟ್ ಆಗುತ್ತೆ. ಅದರಲ್ಲಿ ಮಳೆ ಬೇರೆ. ಓ ಮೈ ಗಾಡ್, ಸಖತ್ ಕೋಲ್ಡ್ ಇದೆ. ಎಸ್, ನಿಮ್ಮ ಮನೇಲೂ ಮಕ್ಕಳಿದ್ರೆ ಯೂಸ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇದು ಬಂದು ಈ ಥರ ಪೇಂಟ್ ಸ್ಟಿಕ್ ಅಂತ ಇರುತ್ತೆ. ಯಾವುದ್ರ ಮೇಲಾದರೂ ಪೇಂಟ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು, ಈ ಥರ 12 ಕಲರ್ಸ್ ಇದೆ. ನೋ ವಾಟರ್, ಅಂದರೆ ವಾಟರ್ ಜೊತೆ ಪೇಂಟ್ನೆಲ್ಲ ಕಲಸಿ ಇವರು ಮೆಸ್ ಮಾಡಿಬಿಡ್ತಾರಲ್ಲ, ಎಲ್ಲ ಕಡೆ ಹಚ್ಬಿಡ್ತಾಳೆ. ಸೊ ಹಾಗಾಗಿ ಈ ಥರ ಸ್ಟಿಕ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಅದು ನೋಡಿದ ತಕ್ಷಣ ಇಷ್ಟ ಆಯಿತು. ನಂಗೆ ಸ್ಕೂಲಲ್ಲಿ ಮಕ್ಕಳೆಲ್ಲ ಯೂಸ್ ಮಾಡ್ತಾರಲ್ವ, ಅದನ್ನು ನೋಡಿ. ಸೊ ಹಾಗಾಗಿ ಚರಿಗೆ ತರಿಸಿದ್ದೀನಿ. Cherry, this is for you. If my school has 12, I like 12. ಕನ್ನಡದಲ್ಲಿ ಹೇಳು. My class has 4. ಸರಿಯೋ ಸರಿಯೋ. ಈ ಚಳಿ ಇರೋದಕ್ಕೆ ಎದ್ದಳಂಗೆ ಆಗಲ್ಲ ಬೆಡ್ಡಿಂದ. ಸೊ ಈ ಥರ ಕಲರ್ಸ್ಗಳು ಸ್ಟಿಕ್ಸ್ ಇದೆ. ಹೆಂಗೆ ಅಂತಂದರೆ ಒಂದು ತೋರಿಸ್ತೀನಿ ನೋಡಿ. ಇದನ್ನ ಹಿಂಗೆ ರೊಟೇಟ್ ಮಾಡಿದರೆ ಮೇಲೆ ಬರುತ್ತೆ. ಸೊ ಕ್ರೀಮಿ ಆಗಿರುತ್ತೆ, ಸೇಮ್ ಪೇಂಟ್ ಥರನೇ ಬರುತ್ತೆ. ನಾನು ತೋರಿಸ್ತೀನಿ, ಕೊಡ ಇಲ್ಲಿ ಚಳಿ ತೋರ್ಸೋಣ. ಸೊ ಇವಾಗ ನಾನೊಂದು ಬಾಕ್ಸಿಗೆ ಪೇಂಟ್ ಮಾಡ್ತಾ ಇದ್ದೀನಿ ನೋಡಿ. Mommy, that's supposed to say that we're drawing a fish. I know. Are you making the water red bloody? I loved it, Cherry. How it goes out? It doesn't goes off. Let me see. Let me feel it. Is it crayons? I loved it, Cherry. It's not a crayon, it's a paint. ಅದಾಗಿ ನೆಕ್ಸ್ಟ್ ದಿನಕ್ಕೆ ನಾನು ತುಂಬಾ ಹುಷಾರು ತಪ್ಪಿತು. ನನಗೆ ವಾಯ್ಸ್ ಹೋಯಿತು, ತಲೆಭಾರ, ತಲೆನೋವು, ಶೀತ, ಮೈಕೈ ನೋವು ಎಲ್ಲ ಆಗಿತ್ತು. ಸೊ ಹಾಗಾಗಿ ನನ್ನ ಹಸ್ಬೆಂಡು ನನಗೆ ಬೆಳಗ್ಗೆನೇ ಕಷಾಯನ ಮಾಡಿ ತಂದು ಕೊಟ್ಟಿದ್ದಾರೆ. ಸೊ ಲಕ್ಕಿಲಿ ಅದು ವೀಕೆಂಡ್ ಆಗಿರೋ ಕಾರಣ ನಾನು ಸ್ಕೂಲಿಗೆ ಹೋಗೋವಂಥದ್ದು ಇರಲಿಲ್ಲ. ಸೊ ಮನೆಯಲ್ಲೇ ರೆಸ್ಟ್ ಮಾಡಬಹುದಾಗಿತ್ತು. ಸೊ ಹಾಗಾಗಿ ನನಗಂತೂ ತುಂಬ ಅದೊಂದು ರಿಲ್ಯಾಕ್ಸ್ ಅಂತ ಅನಿಸುತ್ತು. ಯಾಕೆಂತಂದರೆ ಈ ಹಾಲಿಡೇ ಅದೆಲ್ಲ ತೊಗೊಳೋಕಿನ ಬೆಸ್ಟು, ಅಂದರೆ ರಜಾ ಹಾಕೋಕಿನ ರಜಾ ಇದ್ದಾಗ ಇದನ್ನು ಮಾಡ್ಕೊಳ್ಳೋದು ಬೆಸ್ಟು ಅಂತ ನನಗೆ ಅನ್ನಿಸ್ತು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಕಷಾಯ ಮಾಡಿಕೊಟ್ಟಿದ್ದಾರೆ. ತುಂಬ ಸ್ಟ್ರಾಂಗ್ ಆಗಿತ್ತು ಆ್ಯಂಡ್ ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ಕಷಾಯಗಳು ಶೀತ ಗೀತ ಆದಾಗ. ಸೊ ನನ್ನ ಮುಖ ನೋಡಿದ್ರೇ ನಿಮಗೆ ಗೊತ್ತಾಗ್ಬೋದು ಎಷ್ಟು ಡಲ್ಲಾಗಿದೆ, ಎಷ್ಟು ಸುಸ್ತಾಗಿದೆ. ಜ್ವರ ಬಂದಾಗ, ಅದು ಶೀತ ಆದಾಗ ನಾವು ಭಾಳ ಒಂಥರ ಆಗೋಗ್ತೀವಿ. ತುಂಬ ದಿನದಿಂದ ಹುಷಾರಿಲ್ವೇನೋ ಅನ್ನೋ ಥರ ಆಗೋಗ್ತೀವಿ. 18 in your mind, then you have to count 2 more. 20. After 18. Yeah? 20. Very good, very good. Now.
ಇಲ್ಲಿ ಚೆರಿ ಮ್ಯಾಥ್ ಆನ್ಲೈನ್ ಕ್ಲಾಸ್ನ ತಗೊಳ್ತಾ ಇದ್ದಾಳೆ. ತುಂಬ ಜನ ಪೇರೆಂಟ್ಸ್ ಕೇಳ್ತಾ ಇದ್ರಿ ಮಕ್ಕಳು ಸ್ಕೂಲ್ ವರ್ಕ್ ಜೊತೆ ಹೇಗೆ ನಾವು ಎಕ್ಸ್ಟ್ರಾ ಈ ಥರ ಕ್ಲಾಸಸ್ಗಳನ್ನು ಬ್ಯಾಲೆನ್ಸ್ ಮಾಡ್ಬೋದು ಅಂತ. US ಅಲ್ಲಿ ಕಂಪೇರ್ ಮಾಡಿದರೆ, ಇಂಡಿಯಾಕ್ಕೂ US ಕಂಪೇರ್ ಮಾಡಿದರೆ US ಅಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಹಾಗೆ ಈ ಥರ ಪ್ರೈವೇಟ್ ಟ್ಯೂಟರ್ಸ್ ಸಿಗೋಂಥದ್ದು ತುಂಬ ಕಷ್ಟ ಇರುತ್ತೆ. ಸೊ ಹಾಗಾಗಿ ನಾನು ಬಾನ್ಸುನ ಆಪ್ಟ್ ಮಾಡಿದ್ದೀನಿ. ಯಾಕೆಂತಂದರೆ ಇದರೊಳಗೆ ಕ್ವಾಲಿಟಿ ಆನ್ಲೈನ್ ಮ್ಯಾಥ್ ಕ್ಲಾಸಸ್ ಕೊಡ್ತಾರೆ ಆ್ಯಂಡ್ ಟೀಚಿಂಗ್ ಟೆಕ್ನಿಕ್ಸು ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಎಫೆಕ್ಟಿವ್ ಆಗಿರುತ್ತೆ. ಹಾಗೆ ನಮಗೆ ಫ್ಲೆಕ್ಸಿಬಲ್ ಕ್ಲಾಸ್ ಟೈಮಿಂಗ್ಸ್ ಕೂಡ ಕೊಡ್ತಾರೆ. ಈಗ ನಮಗೆ ಅಲ್ಲಿ ಇಂಡಿಯಾದಲ್ಲಿ ರಾತ್ರಿ, ಇಲ್ಲಿ ಬೆಳಗ್ಗೆ ಆಗಿರೋದ್ರಿಂದ ನಮಗೆ ಯಾವಾಗ ಟೈಮ್ ಆಗುತ್ತೋ ಆವಾಗ ನಾವು ಅವ್ರಿಗೆ ಹೇಳಿದ್ರೆ ಶೆಡ್ಯೂಲ್ ಮಾಡ್ತಾರೆ. ಹಾಗೆ ನಮ್ಮ ವ್ಯೂವರ್ಸ್ಗೆ ಅಂತಲೇ ಅವರು ಫಸ್ಟ್ 150 ಫಾಲೋವರ್ಸ್ಗೆ ಫ್ರೀ ಆಗಿ ಕ್ಲಾಸ್ನ ಕೊಡ್ತಾರೆ. ಹಾಗೆ ಡಿಸ್ಕೌಂಟ್ 30% ತನಕ ಡಿಸ್ಕೌಂಟ್ ಕೊಡ್ತಾರೆ. ಈ ಬಾನ್ಸು ಹೇಗೆ ಟೀಚ್ ಮಾಡ್ತಾರೆ ಅಂತಂದರೆ ವೆರಿ ಇಂಟ್ರೆಸ್ಟಿಂಗ್ ಮತ್ತು ಮಕ್ಕಳನ್ನ ಎಂಗೇಜ್ ಆಗಿರ್ತಾರೆ. ಯಾವುದೇ ಪೆನ್ ಇಲ್ಲ, ಯಾವುದೇ ಪೇಪರ್ ಬೇಕಾಗಿಲ್ಲ. ಅವರ ಟೆಕ್ನಿಕ್ ಹೇಗೆ ಡಿಸೈನ್, ಟೆಕ್ನಿಕ್ಸ್ಗಳನ್ನ ಯಾರು ಡಿಸೈನ್ ಮಾಡಿದ್ದಾರೆ ಅಂತಂದರೆ ವರ್ಲ್ಡ್ಸ್ ಫಾಸ್ಟೆಸ್ಟ್ ಹ್ಯೂಮನ್ ಕ್ಯಾಲ್ಕುಲೇಟರ್ ಬಂದ್ಬಿಟ್ಟು ನೀಲಕಂಠ ಭಾನು ಪ್ರಕಾಶ್ ಅವರು. ಸೊ ಅವರು ಈ ಕೋರ್ಸ್ನ ಡಿಸೈನ್ ಮಾಡಿರೋವಂಥದ್ದು. ಸೊ ಇದು US, ಕೆನಡಾ, UK ಎಲ್ಲ ಮಕ್ಕಳಿಗೂ ಆಪರ್ಚುನಿಟಿ ಸಿಗ್ತಾ ಇದೆ. ಸೊ ಇದನ್ನು ಮಿಸ್ ಮಾಡ್ಕೋಬೇಡಿ. ಫಸ್ಟ್ 100 ಸ್ಲಾಟು ಲಿಮಿಟೆಡ್ ಇದೆ. ಬೇಗ UKG ಇಂದ 9ನೇ ಕ್ಲಾಸ್ ಓದೋವಂತಹ ಮಕ್ಕಳು ನಿಮ್ಮ ಮನೇಲಿದೆ, ಬೇಗ ಬುಕ್ ಮಾಡ್ಕೊಳ್ಳಿ. If it was 50, the next number would be, I would do skip counting. It's like 0, then 10, 20, 30, 40, 50, 60, 70, then... Oh my god, so many hearts. I'm not able to catch it. Yes? Okay. Now, do you want to see something else on my screen for you? Yeah. What do you want to see? A cute little baby tiger. Tiger? Okay. A baby one. A baby tiger. So here's a baby tiger face for you. Okay. So, did you enjoy today's class? Yeah. Okay. So, will you keep practicing what we did today? Yes. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಆಫ್ಟರ್ ಅ ಲಾಂಗ್ ಟೈಮ್ ನಿಮ್ಮನ್ನೆಲ್ಲ ನೋಡ್ತಾ ಇರೋವಂಥದ್ದು. ನೀವು ನನ್ನನ್ನು ತುಂಬ ದಿನಗಳ ನಂತರ ನೋಡ್ತಾ ಇದ್ದೀನಿ. ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಓಕೆ, ಐ ಆಮ್ ಡೂಯಿಂಗ್ ಓಕೆ ಅಂತ ಹೇಳ್ಬೋದು. ಯಾಕೆ ಅಂತಂತಂದರೆ ಸುಮಾರು ಥಿಂಗ್ಸ್ ಈಸ್ ಗೋಯಿಂಗ್ ಆನ್. ಎಸ್, ಹಾಗೆ ಇರುತ್ತಲ್ಲ ಲೈಫಲ್ಲಿ. ಎಲ್ಲ ಒಂದೇ ರೀತಿ ಪ್ಲೇನ್ ಆಗಿದ್ದರೆ ಏನೂ ಇರೋದಿಲ್ಲ, ಸ್ವಲ್ಪ ಹೀಗೆ ಇರಬೇಕು ಲೈಫಲ್ಲಿ. ಸೊ ಆ ಥರ ಇದ್ದರೆ ಅದಕ್ಕೆ ಲೈಫ್ಗೆ ಒಂದು ಅರ್ಥ ಬರುತ್ತೆ. ಯಾಕೆ ಅಂತಂದರೆ ಒಂದು ಸ್ವಲ್ಪ ನನಗೆ ಹುಷಾರಿರಲಿಲ್ಲ. ಸೊ ಸುಮಾರು ದಿನಗಳ ಕಾಲ ಸ್ವಲ್ಪ ಹುಷಾರಿಲ್ಲ. ಬಟ್ ಅದರಲ್ಲೇ ನಾನು ಸ್ಕೂಲಿಗೆ ಹೋಗಿ ಬರ್ತಾಯಿದ್ದೆ. ಸ್ವಲ್ಪ ಸುಸ್ತು ಭಾಳ ಆಗ್ತಾಯಿತ್ತು. ಆ್ಯಂಡ್ ಹುಷಾರು ಯಾಕೆ ಇರಲಿಲ್ಲ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಈಗ ವಿಂಟರ್ ಸ್ಟಾರ್ಟ್ ಆಗಿದೆ ಇಲ್ಲಿ US ಅಲ್ಲಿ. ಅದರಲ್ಲೂ ತುಂಬಾ ಲೋ ಟೆಂಪ್ರೇಚರು. ಆ್ಯಂಡ್ ನಾನು ಸ್ಕೂಲಿಗೆ ಹೋಗೋದ್ರಿಂದ ಸ್ಕೂಲಲ್ಲಿ ಮಕ್ಕಳು ಸ್ವಲ್ಪ ಇರೋದನ್ನು ಬರ್ತಿರ್ತಾರಲ್ವ. ಸೊ ಅದನ್ನು ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಈವನ್ ನಾವು ಮಾಸ್ಕ್ ಎಲ್ಲ ಹಾಕ್ಕೊಂಡ್ರು ಅದು ಸ್ಪ್ರೆಡ್ ಆಗುತ್ತೆ. ಸೊ ಅದು ನನಗೆ ಆಗಿತ್ತು. ಸೊ ಹಾಗಾಗಿ ನನ್ನಿಂದ ನನ್ನ ಹಸ್ಬೆಂಡಿಗೂ ಆಗಿತ್ತು. ಪಾಪ ಅವರೂ ಕೂಡ ಸ್ವಲ್ಪ ದಿನ ರೆಸ್ಟ್ ತೊಗೊಂಡು 2 ದಿನ ಆಫೀಸಿಗೆ ಹೋಗೋಕ್ಕಾಗ್ತಾ ಇರಲಿಲ್ಲ, 2-3 ದಿನ. ಸೊ ಈ ಥರ ಆಗ್ತಾ ಇದೆ. ಮುಂದೆ ಹೇಳ್ತಾ ಹೋಗ್ತೀನಿ, ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನೀವು ತಮ್ಮನೇಲಿ ನೋಡಿರೋ ಹಾಗೆ ಅದು ನೋಡಿರೋದೆಲ್ಲ ನಿಜ. ಏನು ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ನಾನು ರೀಸೆಂಟಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದೆ. ಜಸ್ಟ್ ಒಂದು ಈಗ 9ನೇ ತಾರೀಕಿಗೆ 5 ತಿಂಗಳು ತುಂಬಿ 6ನೇ ತಿಂಗಳು, ಇದು 6th ಮಂತ್ ರನ್ನಿಂಗು. ಸೊ 6 ತಿಂಗಳು ಮುಗಿಯೋದ್ರ ಒಳಗೇ ನಾನು ಕೆಲಸ ಬಿಡುವಂತಹ ಟೈಮ್ ಬಂದಿದೆ. ಎಸ್, ನಾನು ಕೆಲಸನ ಬಿಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿತ್ತು, ನಾನು ಸ್ಕೂಲ್ಗೆ ಟೀಚರಾಗಿ ಸೇರಿಕೊಂಡಿದ್ದೆ, ವರ್ಕ್ ಮಾಡ್ತಾ ಇದ್ದೆ ಅಂತ ನಿಮ್ಮೆಲ್ಲರ ಮುಂದೆ ಖುಷಿ ವಿಚಾರನ ಶೇರ್ ಮಾಡಿಕೊಂಡಿದ್ದೆ. ಬಟ್ ಇವಾಗ ಸ್ವಲ್ಪ ಬೇಜಾರಾಗ್ತಾ ಇದೆ. ಯಾಕೆ ಅಂತಂದರೆ ಇಲ್ಲೆಲ್ಲ ಕೆಲಸ ಸಿಗೋದು ಅಷ್ಟು ಈಸಿ ಇರೋದಿಲ್ಲ ಯಾವುದೂ. ಸೊ
ಫಾರ್ಚುನೇಟ್ಲಿ ನನಗೆ ಕೆಲಸ ಸಿಕ್ಕಿತ್ತು, ಚೆನ್ನಾಗಿ ಹೋಗ್ತಾ ಇತ್ತು, ನಾನು ಆ ಕೆಲಸನ ಎಂಜಾಯ್ ಮಾಡ್ತಾ ಇದ್ದೆ. ಹಾಗೆ ಮಕ್ಕಳ ಜೊತೆ ಬಾಂಡಿಂಗ್ ಚೆನ್ನಾಗಿ ಬೆಳೀತಿತ್ತು. ನಂಗೆ ತುಂಬಾ ಬೇಜಾರಾಗ್ತಾ ಇದೆ ಆ ಮಕ್ಕಳನ್ನ ಬಿಡೋಕ್ಕೆ ಆ್ಯಂಡ್ ಆ ಮಕ್ಕಳು ಎಲ್ಲ ನಾನು ತುಂಬಾ ಹಚ್ಕೊಂಡಿದ್ರು, ನಾನು ಅವ್ರನ್ನೆಲ್ಲ ಹಚ್ಕೊಂಡಿದ್ದೆ. ಸೊ ಇವಾಗ ನನಗೆ ಅದೊಂಥರ ಮೆಂಟಲಿ ಪ್ರಿಪೇರ್ ಆಗಬೇಕಲ್ವ. ಸೊ ಇನ್ಮೇಲಿಂದ ನಾನು ಬೆಳಗ್ಗೆ ಹಿಂಗೆದ್ದು ರೆಡಿಯಾಗಿ ತಿಂಡಿ ಮಾಡಿಕೊಂಡು ಬಾಕ್ಸಿಗೆ ರೆಡಿ ಮಾಡಿಕೊಂಡು ಚೆರಿನ ರೆಡಿ ಮಾಡಿ ನಾನು ರೆಡಿಯಾಗಿ ಸ್ಕೂಲಿಗೆ ಇದೇನು ರುಟೀನ್ಗೆ ನಾನು ಒಂದು ಸ್ವಲ್ಪ ಅಡಾಪ್ಟ್ ಆಗಿಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಇವಾಗ ನಥಿಂಗ್ ಏನೂ ಇಲ್ಲ ಅಂದರೆ ಅದೊಂಥರ ಎಂಪ್ಟಿನೆಸ್, ಖಾಲಿ ಅಂತ ಅನಿಸುತ್ತೆ. ಇನ್ನೊಂದೇನು ಅಂತಂದರೆ, ಸುಮಾರು ಜನ ಕೇಳಿದ್ರಿ ಸ್ಯಾಲ್ರಿ ಬಗ್ಗೆ. ಎಸ್, ಎಲ್ಲರೂ ಕೆಲಸ ಮಾಡೋದು ಸ್ಯಾಲ್ರಿ, ದುಡ್ಡು ಅವಶ್ಯಕತೆ ಎಲ್ಲರಿಗೂ ಹೌದು. ಬಟ್ ಕೆಲವೊಬ್ಬರು ಎಸ್ಪೆಷಲಿ ನಾನು ದುಡ್ಡಿಗೋಸ್ಕರನೇ ಅಲ್ಲ, ದುಡ್ಡಿಗೋಸ್ಕರನೇ ದುಡಿಯೋದು ಅಂತ ಅಲ್ಲ, ಮೆಂಟಲ್ ಏನಂತಾರೆ ಹೆಲ್ತ್ ಆಗಿತ್ತು, ಮೆಂಟಲ್ ಪೀಸ್ ಅಂತ ಹೇಳ್ತಾರಲ್ಲ. ಇವಾಗ ಆ್ಯನ್ ಐಡಿಯಲ್ ಮೈಂಡ್ ಈಸ್ ಎ ಡೆವಿಲ್ಸ್ ವರ್ಕ್ಶಾಪ್ ಅಂತ ಒಂದು ಪ್ರವರ್ಬ್ ಇದೆ. ಸೊ ಅದು 100% ಟ್ರೂ. ನಾವು ಮನೇಲೆ ಐಡಿಯಲ್ ಆಗಿ ಕೂತ್ಕೊಂಡ್ರೆ ಏನೇನೋ ತಲೆಯಲ್ಲಿ ವಿಚಾರಗಳು ಓಡುತ್ತೆ, ಬೇಡದಾಗಿರೋ ಅಂಥದ್ದು, ನಮ್ಗೆ ಲೈಫಿಗೆ ಅದು ಅವಶ್ಯಕತೆನೇ ಇರೋದಿಲ್ಲ, ಆ ಥರ ವಿಚಾರಗಳೆಲ್ಲ ಬರುತ್ತೆ. ಅದಕ್ಕಿಂತ ನಾವು ನಮ್ಮನ್ನು ಬ್ಯುಸಿಯಾಗಿ ಇಟ್ಕೊಂಡ್ರೆ ಯಾವುದೇ ರೀತಿ ಚಿಂತೆ ಇರಲ್ಲ. ಆರಾಮಾಗಿ ಬಂದು ಮನೇಲಿ ಚೆನ್ನಾಗಿ ಊಟ ಮಾಡಿ ಕಣ್ಣು ತುಂಬ ನಿದ್ದೆ ಮಾಡಬೇಕು. ಆವಾಗ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ, ನಮ್ಮ ಮೆಂಟಲ್ ಪೀಸು ಕೂಡ ಚೆನ್ನಾಗಿರುತ್ತೆ. ನಾಟ್ ಓನ್ಲಿ ನಾವು ಫೈನಾನ್ಷಿಯಲಿನೂ ಸ್ಟೇಬಲ್ ಆಗ್ತೀವಿ, ಜೊತೆಗೆ ನಾವು ನಮ್ಮ ಏನಂತಾರೆ ಸೋಷಿಯಲ್ ಲೈಫು ಚೆನ್ನಾಗಿರುತ್ತೆ. ನಾವು ಹೊರಗಡೆ ಹೋಗೋದ್ರಿಂದ ಹೊಸ ಜನ ಮೀಟ್ ಆಗ್ತಾರೆ, ಹೊಸಬ್ರು ಗೊತ್ತಾಗ್ತಾರೆ, ನಮಗೆ ಏನೇನು ನಡೀತಾ ಇದೆ ಹೊರಗಡೆ ಅನ್ನೋದು ಗೊತ್ತಾಗುತ್ತೆ. ಸೊ ಇದೆಲ್ಲ ಪಾಸಿಟಿವ್ ಪಾಯಿಂಟ್ಸು ಕೆಲಸಕ್ಕೆ ಹೋಗೋದ್ರಿಂದ. ಸೊ ನನಗೆ ಅನಿಸೋದು ಮೋರ್ ದೆನ್ ಅ ಮನಿ, ದಿಸ್ ಆಲ್ ಮ್ಯಾಟರ್ಸ್ ಅ ಲಾಟ್ ಟು ಮೀ. ಸೊ ಸುಮಾರು ಜನ ಅಂದ್ಕೊಳ್ತಾ ಇರ್ತಾರೆ ದುಡ್ಡಿಗೋಸ್ಕರ ಅಂತ. ಅಫ್ಕೋರ್ಸ್ ಅಲ್ವಾ, ಎಲ್ಲರೂ ದುಡ್ಡಿಗಾಗೆ ದುಡಿಯೋದು, ಬಟ್ ಅದಕ್ಕಿಂತ ಹೆಚ್ಚು ನಾನು ಇದಕ್ಕೆ ಪ್ರಿಫರೆನ್ಸ್ ಕೊಡ್ತೀನಿ. ದಿಸ್ ಈಸ್ ಮೈ ಏನಂತಾರೆ ನನ್ನ ಅನಿಸಿಕೆ, ಆ್ಯಂಡ್ ನಾನು ಅದೇ ಥರ ನೆಟ್ಕೊಳ್ತಾ ಇರೋವಂಥದ್ದು. ನಿಮಗೆಲ್ಲ ಗೊತ್ತಿದೆ. ಸೊ ಎಸ್, ಇಷ್ಟು ಇವಾಗ ಆಲ್ರೆಡಿ ರೆಸಿಗ್ನೇಷನ್ ಲೆಟರ್ನ ಕೊಟ್ಟಿದ್ದೀನಿ. ಇನ್ನೇನು ಈ ತಿಂಗಳು ಕಂಪ್ಲೀಟಾಗೂ ಹೋಗೋದಿಲ್ಲ ನಾನು, ಜಸ್ಟ್ ಒಂದು 2 days ಅಷ್ಟೇ. ಸೊ ತುಂಬಾ ಬೇಜಾರಾಗ್ತಾ ಇದೆ ನನಗೆ. ಮಕ್ಕಳನ್ನೆಲ್ಲ ಮಿಸ್ ಮಾಡ್ಕೊಳ್ಳೋದು, ಮತ್ತು ನನ್ನ ಕೊಲೀಗ್ಸ್ನ ನಾನು ಮಿಸ್ ಮಾಡ್ಕೋತೀನಿ. ಅವರೆಲ್ಲ ನನ್ನ ತುಂಬಾ ಇಷ್ಟಪಡ್ತಾರೆ. ಅದೊಂಥರ ಏನೋ ಖುಷಿ ಇರ್ತಿತ್ತು ನನ್ನ ದಿನ ಸ್ಕೂಲಿಗೆ ಹೋಗಬೇಕಾದ್ರೆ, ಬಟ್ ಇನ್ಮೇಲೆ ಅದೆಲ್ಲ ಇರೋದಿಲ್ಲ. ಸೊ ಡೆಫಿನೆಟ್ಲಿ. ಆ್ಯಂಡ್ ಚೆರಿ ಮಧ್ಯಾಹ್ನ ಬಂದ ತಕ್ಷಣ ಮಮ್ಮಿ ಏನು ಸರ್ಪ್ರೈಸ್ ತೊಗೊಂಬಂದೆ ಅಂತ ಕೇಳ್ತಾ ಇದ್ಲು. ಚೆರಿ ಆಲ್ಸೋ ಮಿಸ್ ಮಾಡ್ಕೊಳ್ತಾಳೆ ಸರ್ಪ್ರೈಸಸ್ನ. ನೋಡೋಣ. ಆ್ಯಂಡ್ ನೆಕ್ಸ್ಟ್ ಏನಕ್ಕೆ ನಾನು ಬಿಡ್ತಾ ಇದ್ದೀನಿ ಅಂತ ತುಂಬ ಜನ ಕೇಳ್ತೀರಿ. ಡೆಫಿನೆಟ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನಕ್ಕೆ ಬಿಡ್ತಾ ಇದ್ದೀನಿ. ಅದಕ್ಕೆ ಬಲವಾದ ರೀಸನ್ ಇದೆ. ಸೊ ಅದಕ್ಕಾಗಿಯೇ ನಾನು ಇಷ್ಟಪಟ್ಟಿರೋಂಥ ಕೆಲಸನ ನಾನು ಬಿಡ್ತಾ ಇರೋವಂಥದ್ದು, ಸುಮ್ಮನೆ ಬಿಡ್ತಾ ಇಲ್ಲ. ದೆರ್ ಈಸ್ ಎ ಸ್ಟ್ರಾಂಗ್ ರೀಸನ್ ನಾನು ಬಿಡ್ತಾ ಇರೋದಕ್ಕೆ. ಸೊ ಅದನ್ನು ಕೂಡ ನಾನು ನಿಮ್ಮ ನೆಕ್ಸ್ಟ್ ವ್ಲಾಗಲ್ಲೇ ಶೇರ್ ಮಾಡ್ಕೊಳ್ತೀನಿ. ಆದಷ್ಟು ಬೇಗ ನಿಮ್ಮ ಜೊತೆ ವ್ಲಾಗ್ನ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇನ್ನೂ ಸುಮಾರು ನಡೀತಾ ಇದೆ. ಸೊ ಅಂದರೆ ಸ್ವಲ್ಪ ಆಗೋಂಥ ಸಂಗತಿಗಳು ನಾನು ಅಂದರೆ ಎನ್ಕೌಂಟರ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಹ್ಯಾಪಿ ಮೂಮೆಂಟ್ಸ್, ಹ್ಯಾಪಿನೆಸ್ ಕೂಡ ಬರೋದಿದೆ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಏನೇ ಆಗಲಿ, ಖುಷಿ ಆಗಲಿ, ದುಃಖ ಆಗಲಿ, ಎನಿಥಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾಕಂತಂದರೆ ನೀವು ನನ್ನ ಫ್ಯಾಮಿಲಿ. ಸೊ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೇ ಅಲ್ವಾ ಎಲ್ಲ ಈ ಥರ ಏನಾದರೂ ಇದ್ದರೆ ಶೇರ್ ಮಾಡ್ಕೊಳ್ಳೋವಂಥದ್ದು. ಸೊ ಇಲ್ಲಿ ತನಕ ಸಪೋರ್ಟ್ ಮಾಡ್ತಾನೆ ಇದ್ದೀರಾ, ಇನ್ಮೇಲೂ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಳ್ತೀನಿ. ಎಸ್, ನಂಗೆ ಗೊತ್ತು, ಅದಕ್ಕೆ ನಾನು ಸಾರಿ ಕೇಳ್ತೀನಿ. ತುಂಬ ದಿನ ನಾನು ವಿಡಿಯೋ ಹಾಕ್ತಾ ಇಲ್ಲ, ನಿಮಗೆ ಗೊತ್ತಿರೋ ಹಾಗೆ ಬ್ಯುಸಿ ಆಗಿದ್ದೆ. ಬಟ್ ಇನ್ಮೇಲೆ ಐ ವಿಲ್
ಡೆಫಿನೆಟ್ಲಿ ಟ್ರೈ ಹಾರ್ಡ್, ಮೈ ಲೆವೆಲ್ ಬೆಸ್ಟ್. ನಾನು ಟ್ರೈ ಮಾಡಿ ವಿಡಿಯೋಸ್ಗಳನ್ನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂತ ಕೇಳ್ಕೊತೀನಿ. ಹಾಗೆ ತುಂಬಾ ಚಳಿ ಇದೆ ಹೊರಗಡೆ, -4 ಡಿಗ್ರೀಸ್ ಇದೆ. ಸೊ ನಾವು ಸ್ವೆಟರೆಲ್ಲ ಹಾಕ್ಕೊಂಡು ಇವಾಗಿನೂ ಸ್ನಾನ ಮಾಡ್ಕೊಂಬಂದೆ. ಸ್ವೆಟರ್ ಹಾಕ್ಕೊಂಡು ಫುಲ್ಲು ಕೋಸಿಯಾಗಿ ಹೀಟರ್ ಹಾಕ್ಕೊಂಡು ಸರಿ ಇವಾಗಿನೂ ಸ್ನಾನ ಮಾಡ್ಕೊಂಬಂದ್ಲು ಅಲ್ಲನಾ ಚೆರಿ? ಒಳಗಡೆ ಹೀಟರ್ ಇರೋದ್ರಿಂದ ನಮಗೇನೂ ಅಷ್ಟು ಗೊತ್ತಾಗೋದಿಲ್ಲ, ಬಟ್ ಹೊರಗಡೆ ಮಾತ್ರ ಗಾಳಿ ಇರೋದ್ರಿಂದ ಅದು -7 ಥರ ಫೀಲ್ ಆಗುತ್ತೆ. ಸೊ ಅಷ್ಟು ಚಳಿ ಇದೆ. ಹಾಗೆ ನಾಳೆ ಮತ್ತು ನಾಡಿದ್ದು ತುಂಬ ವೆದರ್ ಸೀವಿಯರ್ ಆಗಿದೆ ಅಂತಂದರೆ ಸೀವಿಯರ್ ಕೋಲ್ಡ್ ಇದೆ. ಸೊ ಅದಕ್ಕೆಲ್ಲ ನಾವು ಪ್ರಿಪೇರ್ ಆಗ್ತಾಯಿದ್ದೀವಿ. ಒಂದಿಷ್ಟು ಅಡುಗೆಗಳನ್ನು ಮಾಡಿಟ್ಕೊಳ್ಳೋದು ಇದೆಲ್ಲ ಇರುತ್ತೆ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಹಾಗೆಲ್ಲ ಮಾಡ್ಬೇಡ. ಸರಿ, ಡು ಯು ವಾಂಟ್ ಟು ಸೇ ಸಮಥಿಂಗ್? ಹೇಳಿ, ಏನು ಹೇಳ್ತೀಯ? So, this is what I got to tell you. I got some keys. ಅದೆಲ್ಲ ನೋಡು, ಬೆಳೆಸ್ಬಾರ್ದು ನೋಡು, ಬಿತ್ತು ಅದನ್ನು ಅದ್ರೊಳಗೆ. ನೀನು ಏನಾರ ಹೇಳಂಗಿದ್ರೆ ಹೇಳು. So, they gave me ಕನ್ನಡ. now. ಕನ್ನಡದಲ್ಲಿ ಹೇಳು. ಇಲ್ಲ. ಹೇಳಪ್ಪ. I want to take my own language. ನೀನು ಕನ್ನಡದಲ್ಲಿ ಹೇಳಿದ್ರೆ ಎಷ್ಟು ಕ್ಯೂಟಾಗಿರುತ್ತೆ, ಅವ್ರಿಗೆಲ್ಲ ಇಷ್ಟ ಆಗುತ್ತೆ. ಹೇಳು ಕನ್ನಡದಲ್ಲಿ ಏನಂತ. ನಾನು ತೋರಿಸ್ತೀನಿ ಕೀ. ತೋರಿಸು. ಆಮೇಲೆ ಲಾಕ್ ಫೈಂಡ್ ಮಾಡಬೇಕು. ಎಸ್, ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸುಮಿರು, ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್. Lucky.